ಸಂತ ಬೆನಿಡಿಕ್ಟರೇ, ಸಂತ ಬೆನಿಡಿಕ್ಟರೇ, ಸಂತ ಬೆನಿಡಿಕ್ಟರೇ, ಸಂತ ಗ್ರೆಗೋರಿಯವರ ಸಂವಾದದಿಂದ ವಾಚನ. ಇಟಾಲಿಯದ ಲಾರ್ಚಿಯಾದಲ್ಲಿ ಜನಿಸಿದ ಬೆನಿಡಿಕ್ಟರನ್ನು ಸಾಮಾನ್ಯ ಕಲೆಯಲ್ಲಿ ಶಿಕ್ಷಣ ಪಡೆಯಲು ರೋಮಿಗೆ ಕಳಿಸಲಾಯಿತು. ಎಲ್ಲ ರೀತಿಯ ದುರ್ಗುಣ ದುರಾಚಾರಗಳಿಂದ ತುಂಬಿದ್ದ ಅಲ್ಲಿ ತಾವು ಸೇರಬೇಕಾಗಿದ್ದ ಪ್ರಪಂಚವನ್ನು ಅವರು ಶಾಶ್ವತವಾದ ನರಕಕ್ಕೆ ಎಳೆದೊಯ್ಯುವುದಾಗಿ ಅವರು ಹೆದರಿದರು. ದೇವರೊಬ್ಬರನ್ನೇ ಮೆಚ್ಚಿಸುವ ಪ್ರಬಲವಾದ ಆಸೆಯಿಂದ ಅವರು ಅಂಥ ಶಿಕ್ಷಣಕ್ಕೆ ಬೆನ್ನು ಮಾಡಿ ತಮ್ಮ ಮನೆ ಹಾಗೂ ಆಸ್ತಿ ಪಾಸ್ತಿಯನ್ನು ತ್ಯಜಿಸಿ ಧಾರ್ಮಿಕ ಜೀವನಕ್ಕೆ ಧಾವಿಸಿದರು. ಅವರು ಅವಿದ್ಯಾವಂತರಾಗಿ ತಾವು ಏನು ಮಾಡುತ್ತೇನೆಂಬ ಅರಿವಿನಿಂದ ಈ ಮಾರ್ಗವನ್ನು ಮೆಟ್ಟಿ ಬುದ್ಧಿವಂತಿಕೆಯಿಂದ ಮೆರೆದರು. ಪ್ರಭು ನ್ಯಾಯವಾದವರನ್ನು ಸರಿದಾರಿಯಲ್ಲಿ ನಡೆಸುವರು. ಪ್ರಾರ್ಥಿಸೋಣ. ನಿಷ್ಕಳಂಕನಿಧಿಯಾದ ಮಹಾಮಹಿಮರಾದ ದೇವರೇ, ಪ್ರಪಂಚದ ರಕ್ಷಣೆಗಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಂಡು ನಿಮ್ಮ ವರಪ್ರಸಾದ ಕೊಡುಗೆಯಿಂದ ಪುನೀತ ಬೆನೆಡಿಕ್ಟರು ಎಲ್ಲವನ್ನು ಬಿಟ್ಟು ಹೋದರು. ಕ್ರೈಸ್ತ ಸಂಪೂರ್ಣತೆಯನ್ನು ಬಯಸಿ ನಡೆಯುವವರ ಕಷ್ಟ ವ್ಯಕ್ತವಾಗದಿರಲಿ, ಇಡವದೇ ಮುನ್ನಡೆಯಲಿ, ನಿಮ್ಮ ಕೊಡುಗೆಯಿಂದ ಶಾಶ್ವತ ಜೀವನ ಪಡೆಯಲಿ. ಇದನ್ನು ಕ್ರಿಸ್ತನ ಮೂಲಕ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಸುಖವಾದ ಮರಣಕ್ಕಾಗಿ ಪ್ರಾರ್ಥನೆ. ಪವಿತ್ರ ತಂದೆ ಬೆನೆಡಿಕ್ಟರೇ, ನಮಗಾಗಿ ಪ್ರಾರ್ಥಿಸರೇ. ಪ್ರಾರ್ಥಿಸೋಣ. ಕ್ರೈಸ್ತ ಜೀವನದ ಮರುಚಿಂತನೆ. ಕ್ರೈಸ್ತ ಜೀವನದ ಪರಿಪೂರ್ಣತೆಗೆ ಶ್ರಮಿಸುವಂತೆ ಪ್ರಮಾಣ ಮಾಡಿ ನಡೆಯುವವರಿಗೆ ಅನೇಕ ಸಾರಿ ಕೇಡಿನ ಕುಯುಕ್ತಿ ಪ್ರಾಪಂಚಿಕತೆ ಅಥವಾ ಅಹಂಭಾವದಿಂದ ವ್ಯಕ್ತಪಡಿಸಬಹುದು. ಇದರಿಂದ ನಮ್ಮ ಪ್ರಮಾಣದ ಉತ್ಸಾಹಕ್ಕೆ ನಾವು ಇಂದಿನಂತೆ ಮಾಡಲು ಹಿಂಜರಿಕೆ ಉಂಟಾಗಬಹುದು. ಈ ಕಾಳಗದಲ್ಲಿ ನಾವು ಸೋತು ಬಿಡಬಹುದು ಅಥವಾ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ನಾವು ಇಂದಿಗಿಂತಲೂ ಕೆಟ್ಟವರಾಗಬಹುದು. ಹಾಗಾಗಿ ನಮ್ಮ ಕ್ರೈಸ್ತಿಯ ಜೀವನಕ್ಕೆ ಬೇಕಾದ ವರಗಳಿಗಾಗಿ ಪ್ರಾರ್ಥಿಸೋಣ. ವಿಧೇಯತೆಗಾಗಿ ಪ್ರಾರ್ಥಿಸೋಣ. ಜೀವನ ನಿಯಮ ಪಾಲನೆಗಾಗಿ ಪ್ರಾರ್ಥಿಸೋಣ. ಜೀವನದ ದಾರಿಯನ್ನು ಪಾಲಿಸಲು ಪ್ರಾರ್ಥಿಸೋಣ. ಆಧ್ಯಾತ್ಮಿಕ ತಿಳುವಳಿಕೆಗಾಗಿ ಪ್ರಾರ್ಥಿಸೋಣ. ನಮ್ಮಲ್ಲಿ ದೈವೇಚ್ಛೆ ನೆರವೇರುವುದಕ್ಕಾಗಿ ಪ್ರಾರ್ಥಿಸೋಣ. ನಾವು ದೇವರ ಸಂದೇಶಕರಾಗಲು ಪ್ರಾರ್ಥಿಸೋಣ.
ಪ್ರಾರ್ಥಿಸೋಣ. ವಿವೇಕ ಮತ್ತು ಬುದ್ಧಿಯ ಸಂಗಮವಾದ ದೇವರೇ, ದೇವಮಾನವ ಸಂತ ಬೆನೆಡಿಕ್ಟರನ್ನು ಆಧ್ಯಾತ್ಮಿಕ ಜೀವನ ನಡೆಸಲು ಶಕ್ತಿಯನ್ನು ಮತ್ತು ವರವನ್ನು ಪಾಲಿಸಿದ್ದೀರಿ. ಆದುದರಿಂದ ಅದೇ ಪವಿತ್ರಾತ್ಮರ ಪ್ರೇರಣೆಯಿಂದ ಅವರು ಪ್ರೀತಿಸಿದ್ದನ್ನು ನಾವು ಪ್ರೀತಿಸಿ, ಅವರು ಬೋಧಿಸಿದ್ದನ್ನು ನಾವು ಅನುಸರಿಸಿ ಧರ್ಮಸಭೆಯ ನಿಜ ಭಕ್ತಾದಿಗಳಾಗಿ ಜೀವಿಸಲು ಬೇಕಾದ ವರವನ್ನು ಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಂದಿನ ಬಲಿ ಪೂಜೆಯನ್ನು ಮುಂದೆ ಹೊಂದಿರುವಂತಹ ಲೂರ್ದ್ ಮೇರಿ ಮತ್ತು ತ್ಯಾಗರಾಜ್ ಅವರ ಆತ್ಮಶಾಂತಿಗಾಗಿ ಪೀಟರ್ ಮತ್ತು ಜ್ಯೋತಿ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಇವರ ಅಭಿಪ್ರಾಯಗಳಿಗಾಗಿಯೂ ಮತ್ತು ನಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ನಾವು ಈ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾ ವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತರನ್ನ ನಂಬಿ ನಾವು ನಡೆಯುವಾಗ ನಮಗೆ ಯಾವುದೇ ಆದಂತ ತೊಂದರೆಯಾಗಲಿ ಅಥವಾ ಲೋಕದ ಹಿಂಸೆಗಳಾಗಲಿ ನಮ್ಮನ್ನು ಬಾಧಿಸುವುದಿಲ್ಲ. ಕ್ರಿಸ್ತರಲ್ಲಿ ವಿಶ್ವಾಸವಿರಿಸಿದಾಗ ಅವರ ಶಕ್ತಿಯಿಂದ ನಾವು ಮುಂದೆ ನಡೆಯುತ್ತೇವೆ. ಎಂದಿಗೆ ನಾವು ಕ್ರಿಸ್ತರನ್ನ ಮರೆತು, ಕ್ರಿಸ್ತನ ಶಕ್ತಿಯನ್ನು ಮರೆತು ನಾವು ಹಿಂತಿರುಗಿ ಈ ಲೋಕದ ಬಗ್ಗೆ ಚಿಂತಿಸುತ್ತೇವೆಯೋ ಆಗ ನಾವು ಸಂಸಾರದ ಜೀವನದಲ್ಲಿ ಮುಳುಗಲು ಆರಂಭಿಸುತ್ತೇವೆ. ಆಗ ಮತ್ತೆ ಕ್ರಿಸ್ತರ ಆಶಯವಿಲ್ಲದೆ, ಅವರ ಕರುಣೆಯ ಹಸ್ತವಿಲ್ಲದೆ ನಾವು ಮತ್ತೆ ಜೀವಿಸಲು ಸಾಧ್ಯವಿಲ್ಲ. ಒಮ್ಮೊಮ್ಮೆ ನಾವು ಹಲವಾರು ಬಾರಿ ಕ್ರಿಸ್ತರನ್ನ ಮರೆತು ಜೀವಿಸಲು ಪ್ರಯತ್ನಿಸಿದ್ದೇವೆ. ಹಾಗಾಗಿ ಈ ಸಂಸಾರದ ಹಿಂಸೆಯಲ್ಲಿ ಬಾಧೆಯನ್ನು ಅನುಭವಿಸುವುದು ಮಾತ್ರವಲ್ಲ, ಲೋಕದ ಹಿಂಸೆಯಲ್ಲಿಯೂ ನಡೆಯುತ್ತೇವೆ. ಇಂಥ ಎಲ್ಲ ಸನ್ನಿವೇಶಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರ ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲೇ. ಪ್ರಾರ್ಥಿಸೋಣ. ದೇವರೇ, ಅವಿರತ ಕರುಣೆಯಿಂದ ನಿಮ್ಮ ಸೇವಕರ ಬಳಿಗೆ ಬಂದು ಅವರ ಪ್ರಾರ್ಥನೆಗಳಿಗೆ ಉತ್ತರವನ್ನು ನೀಡಿರಿ. ನಿಮ್ಮನ್ನೇ ತಮ್ಮ ಸೃಷ್ಟಿಕರ್ತರು, ಮಾರ್ಗದರ್ಶಕರು ಎಂದು ನಿಮ್ಮಲ್ಲಿ ಮಹಿಮೆ ಪಡುತ್ತಿರುವ ಇವರಿಗೆ ನೀವು ಸೃಷ್ಟಿಸಿದ್ದನ್ನು ಪುನರ್ಸ್ಥಾಪಿಸಿದ್ದನ್ನು ಸುರಕ್ಷಿತವಾಗಿ ಕಾಪಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು, ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ಸಂಖ್ಯಾಕಾಂಡದಿಂದ ವಾಚನ. ನನ್ನ ದಾಸನಾದ ಮೋಶೆ ನಂಬಿಕಸ್ಥ ನನ್ನ ಮನೆಯಲ್ಲೆಲ್ಲ ನನ್ನ ದಾಸನಾದ ಮೋಶೆಗೆ ವಿರುದ್ಧ ಮಾತನಾಡಲು ನೀವೇಕೆ ಭಯಪಡಲಿಲ್ಲ? ಮೋಶೆ ಕೂಶ್ ನಾಡಿನ ಮಹಿಳೆಯೊಬ್ಬಳನ್ನು ಮದುವೆ ಮಾಡಿಕೊಂಡಿದ್ದನು. ಈ ಕಾರಣ ಮಿರ್ಯಾಮಳು ಮತ್ತು ಆರೋನನ್ನು ಅವನಿಗೆ ವಿರುದ್ಧ ಮಾತಾಡತೊಡಗಿದರು. ಸರ್ವೇಶ್ವರ ಸ್ವಾಮಿ ಮೋಶೆ ಮುಖಾಂತರ ಮಾತ್ರ ಮಾತಾಡಿದ್ದಾರೋ, ನಮ್ಮ ಮುಖಾಂತರ ಮಾತನಾಡಲಿಲ್ಲವೋ ಎಂದು ಹೇಳತೊಡಗಿದರು. ಅವರು ಆಡಿದ ಮಾತು ಸರ್ವೇಶ್ವರನಿಗೆ ಮುಟ್ಟಿತು. ಮೋಶೆ ಸಾಧು ಮನುಷ್ಯ, ನರಮಾನವರಲ್ಲೆಲ್ಲ ಅತ್ಯಂತ ಸಾಧು. ಹೀಗಿರಲಾಗಿ ಸರ್ವೇಶ್ವರ ತಟ್ಟನೆ ಮೋಶೆ, ಆರೋನ್ ಹಾಗೂ ಮಿರ್ಯಾಮರಿಗೆ, ನೀವು ಮೂವರು ದೇವದರ್ಶನದ ಗುಡಾರಕ್ಕೆ ಬರಬೇಕು ಎಂದು ಆಜ್ಞಾಪಿಸಿದರು. ಅವರು ಬಂದಾಗ ಸರ್ವೇಶ್ವರ ಮೇಘಸ್ತಂಭದಲ್ಲಿ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು, ಆರೋನ್
ಹಾಗೂ ಮಿರ್ಯಾಮಳನ್ನು ಹತ್ತಿರಕ್ಕೆ ಕರೆದರು. ಅವರು ಸಮೀಪಿಸಿದಾಗ, ನನ್ನ ಮಾತಿಗೆ ಕಿವಿಕೊಡಿ, ನಿಮ್ಮಲ್ಲಿ ಪ್ರವಾದಿ ಇದ್ದಾರೆ, ಅವನಿಗೆ ಕಾಣಿಸಿಕೊಳ್ಳುವೆ ಜ್ಞಾನ ದೃಷ್ಟಿಯಲ್ಲಿ, ಇಲ್ಲವೇ ಅವನ ಸಂಗಡ ಮಾತನಾಡುವೆ ಸ್ವಪ್ನದಲ್ಲಿ. ನನ್ನ ದಾಸನಾದ ಮೋಶೆ ಅಂಥವನಲ್ಲ, ಅವನೇ ನಂಬಿಗಸ್ತ ನನ್ನ ಮನೆಯಲ್ಲೆಲ್ಲ. ನಾನು ಅವನ ಸಂಗಡ ಮಾತಾಡುವುದು ನಿಗೂಢವಾಗಿ ಅಲ್ಲ, ಮುಖಾಮುಖಿಯಾಗಿ ಸ್ಪಷ್ಟವಾಗಿ. ಒಗ್ಗಟ್ಟಾಗಿಲ್ಲ, ಸರ್ವೇಶ್ವರನ ಸ್ವರೂಪವನ್ನೇ ಕಂಡವನಾತ. ಇಂದಿರಲು ನನ್ನ ದಾಸ ಮೋಶೆಯ ವಿರುದ್ಧ ಮಾತನಾಡಲು ನೀವೇಕೆ ಭಯಪಡಲಿಲ್ಲ ಎಂದು ಹೇಳಿ ಕೋಪದಿಂದ ಹೊರಟು ಹೋದರು. ಆ ಮೇಘವು ದೇವದರ್ಶನದ ಗುಡಾರದಿಂದ ಅದೃಶ್ಯವಾದದ್ದೇ. ಇಗೋ, ಮಿರ್ಯಾಮಳ ಚರ್ಮ ಹಿಮದಂತೆ ಬಿಳಿಚಿಕೊಂಡಿತು, ಆಕೆಗೆ ತುಣು ಹತ್ತಿತು. ಆರೋನನು ಆಕೆಯನ್ನು ನೋಡಿ ಆಕೆಯ ಹುಣ್ಣು ಪ್ರಾಪ್ತವಾಯಿತೆಂದು ತಿಳಿದುಕೊಂಡನು. ಆಗ ಆರೋನನು ಮೋಶೆಗೆ, ಅಯ್ಯ, ನಾವು ಮೂರ್ಖರಾಗಿ ನಡೆದು ಪಾಪ ಕಟ್ಟಿಕೊಂಡಿದ್ದೆವು. ಈ ಪಾಪದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡ, ಇದು ನನ್ನ ವಿನಂತಿ. ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶುವಿನ ಶವದಂತೆ ಹೀಗೆ ಆಗುವುದು ಬೇಡ ಎಂದು ಹೇಳಿಕೊಂಡನು. ಆಗ ಮೋಶೆ ಸರ್ವೇಶ್ವರನಿಗೆ, ಹೇ ದೇವ, ಆಕೆಯನ್ನು ಗುಣಪಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂದು ಮೊರೆಯಿಟ್ಟನು. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ಕೃಪಾಳು ದೇವ, ಅಲಿಸೆನ್ನ ದೋಷವನ್ನು. ಕೃಪಾಳು ದೇವ, ಅಲಿಸೆನ್ನ ದೋಷವನ್ನು. ಕರುಣಾನಿಧಿ, ಅಲಿಸೆನ್ನ ದೋಷವನ್ನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನ್ನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನ್ನು. ಶ್ಲೋಕ. ಒಪ್ಪಿಕೊಂಡನಿದು ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಣಿಗೆ ಪಾಪ ದಿನವಿಡೀ. ಹೌದು ದೇವ, ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟದ್ದನ್ನೇ ಮಾಡಿದೆ. ಶ್ಲೋಕ. ನಿನ್ನ ನಿರ್ಣಯವು ನ್ಯಾಯಯುತ, ನೀ ನೀಡುವ ತೀರ್ಪು ನಿರ್ಲಿಪ್ತ. ನಾ ಜನಿಸಿದೆ ಪಾಪ ಪಂಕದಲ್ಲೇ, ದ್ರೋಹಿನ ಮಾತೃ ಗರ್ಭದಿಂದಲೇ. ಶ್ಲೋಕ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡೆನ್ನನ್ನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಶ್ಲೋಕ. ಘೋಷಣೆ. ಇವರನ್ನು ಸತ್ಯಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿರಿ. ನಿಮ್ಮ ಮಾತೆ ಸತ್ಯ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಮತ್ತಾಯರ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ತಾವು ಜನರ ಗುಂಪನ್ನು ಕಳಿಸಿಬಿಟ್ಟವರಲ್ಲಿ ಶಿಷ್ಯರು ದೋಣಿಯಲ್ಲಿ ತಮಗಿಂತ ಮುಂದಾಗಿ ಸರೋವರದ ಆಚೆದರಕ್ಕೆ ಹೋಗಬೇಕೆಂದು ಆಜ್ಞಾಪಿಸಿದರು. ಜನರನ್ನು ಬೀಳ್ಪಟ್ಟ ಬಳಿಕ ಪ್ರಾರ್ಥನೆ ಮಾಡಲು ಯೇಸು ಒಬ್ಬರೇ ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ಅವರು ಅಲ್ಲಿ ಒಬ್ಬಂಟಿಗರಾಗಿದ್ದರು. ಅಷ್ಟರಲ್ಲಿ ದೋಣಿ ದಡದಿಂದ ಬಹು ದೂರ ಸಾಗಿತ್ತು. ಎದುರು ಗಾಳಿ ಬೀಸಿ ಅದು ಅಲೆಗಳ ಒಡಬಡಿತಕ್ಕೆ ಸಿಕ್ಕಿಕೊಂಡಿತು. ಆಗ ರಾತ್ರಿ ಕಡೆಯ ಜಾವದ ಸಮಯ. ಯೇಸು ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು. ಹೀಗೆ ಸರೋವರದ ಮೇಲೆ ನಡೆದು ಬರುತ್ತಿದ್ದ ಯೇಸುವನ್ನು ನೋಡಿದಾಗ ಶಿಷ್ಯರು
ಭಯಭ್ರಾಂತರಾದರು. ದಿಗಿಲುಗೊಂಡು ಭೂತ ಭೂತ ಎಂದು ಚೀರಿದರು. ತಕ್ಷಣವೇ ಯೇಸು, ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿದರು. ಆಗ ಪೇತ್ರನು, ಸ್ವಾಮಿ, ನೀವೇ ಆದರೆ ನಾನು ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವಂತೆ ಆಜ್ಞಾಪಿಸಿ ಎಂದನು. ಯೇಸು ಬಾ ಎಂದು ಕರೆಯಲು ಪೇತ್ರನು ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುತ್ತಾ ಯೇಸುವಿನತ್ತ ಬಂದನು. ಆದರೆ ಬಲವಾದ ಗಾಳಿ ಬೀಸುತ್ತಿದ್ದನ್ನು ಕಂಡು ಹೆದರಿದನು. ಹಾಗಾಗಿಯೇ ಮುಳುಗಿ ಹೋಗಲಾರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದನು. ಅನಂತರ ಅವರಿಬ್ಬರು ದೋಣಿಯನ್ನು ಹತ್ತಿದರು. ಕೂಡಲೇ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು, ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಯೇಸುವನ್ನು ಆರಾಧಿಸಿದರು. ಅವರೆಲ್ಲರೂ ಸರೋವರನ್ನು ದಾಟಿ ಗೆನೆಸರೆತ್ ಊರಿನ ದಡ ಸೇರಿದರು. ಆ ಊರು ಯೇಸು ಸ್ವಾಮಿಯನ್ನು ತೂತು ಹಚ್ಚಿದ್ದೇ ತಡ ಸುತ್ತಮುತ್ತಲಿನ ಊರುಗಳಿಗೆಲ್ಲ ಹೇಳಿ ಕಳುಹಿಸಿದರು. ರೋಗ ರುಜಿನಗಳಿಂದ ನರಳುತ್ತಿದ್ದವರನ್ನು ಕರೆದುಕೊಂಡು ಬಂದರು. ಇವರು, ನಿಮ್ಮ ಉಡುಪಿನ ಅಂಚನ್ನಾರು ಮುಟ್ಟಲು ಅಪ್ಪಣೆಯಾದರೆ ಸಾಕು ಎಂದು ಯೇಸುವನ್ನು ಬೇಡಿಕೊಂಡರು. ಹಾಗೆ ಮುಟ್ಟಿದವರೆಲ್ಲರೂ ಗುಣ ಹೊಂದಿದರು. ಪ್ರಭುವಿನ ಶುಭ ಸಂದೇಶ. ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿ ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸರೇ. ಪ್ರಭು, ಈ ಕಾಣಿಕೆಗಳನ್ನು ದಯೆಯಿಂದ ಪಾವನಗೊಳಿಸಿರಿ. ಈ ಆಧ್ಯಾತ್ಮಿಕ ಬಲಿಯರ್ಪಣೆಗಳನ್ನು ಅಂಗೀಕರಿಸಿ ನಮ್ಮನ್ನೇ ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾರ್ಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತರೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ಅವರ ಮಹಿಮಾವರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ. ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ.
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕುಡಿಕೆಗಾಗಿ ನಿಮ್ಮ ಪವಿತ್ರಾತ್ಮನ ಧ್ವನಿಯಂತೆ ನುಡಿಸಿ ಪಾವನಗೊಳಿಸಲು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರವನ್ನು ಸ್ವಸ್ಥವಾಗುವಂತೆ ಮಾಡಿದೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮವನ್ನು ಕೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ರಾಂತಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರುಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷಗಳೊಂದಿಗೂ ಸಕಲ ಯಾಜಕರೊಂದಿಗೂ ಅದರ ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಗೆ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದೇವರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ಇರುವುದೇ ದೇವಾದ್ಯ ಪೂಜ್ಯ ಕನ್ಯಾಮರಿಯವರೊಂದಿಗೂ ಆದ್ಯಪತಿ ಸಂತ ಜೋಸೆಫ್ ಅವರೊಂದಿಗೂ ಪ್ರೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಬೆನೆಡಿಕ್ಟರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಧೈರ್ಯಬೋಧನೆಯಿಂದ ಸುಚಿತರಾಗಿ ಧೈರ್ಯದಿಂದ ನಾವು ಬೇಡುವುದೇನೆಂದರೆ,
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದೇವರನ್ನು ಪಡೆದು ಪಾಪ ಮುಕ್ತರಾಗಿ ಎಲ್ಲ ಸಂಕಷ್ಟದಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿ ಹೃದಯದಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತನೇ, ನಿಮ್ಮ ಪ್ರೇಷಕರಿಗೆ ಈ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸ ವಹಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿ ನೈಕತೆಯನ್ನು ದಯೆಯಿಂದಲೇ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. Bye.
తండ్రిలా ప్రేమించును, తల్లిలా లాలించును, తండ్రిలా ప్రేమించును. ముదుమి మంచు వరకు ఎత్తుకొని ముఖమాడును, చంత పెట్టుకొని కాపాడును యేసయ్యా. తల్లిలా లాలించును, తండ్రిలా ప్రేమించును, తల్లిలా లాలించును, తండ్రిలా ప్రేమించును. క్రీస్తు ಪ್ರಾರ್ಥಿಸೋಣ. ಪ್ರಭು, ಸ್ವರ್ಗೀಯ ಕೊಡುಗೆಗಳಿಂದ ನಿಮ್ಮ ಭಕ್ತರನ್ನು ಪುನಶ್ಚೇತನಗೊಳಿಸಿದ್ದೀರಿ. ನಿಮ್ಮ ಅವಿರತ ಸಂರಕ್ಷಣೆಯೊಡನೆ ಅವರೊಂದಿಗಿರಿ ಎಂದು ಅಳಿಯದ ನಿಮ್ಮ ಪಾಲನೆಯಿಂದ ನಿತ್ಯ ರಕ್ಷಣೆಗೆ ಅವರು ಯೋಗ್ಯರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಬೆನಡಿಕ್ಟರ ಭಿನ್ನದ ಮೂಲಕ ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲ ಕಾಪಾಡಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ನೆರವೇರಿತು. Anugerah
ನುಡಿಯುವುದು